ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಪಾರುಪತ್ಯ. ಆದರೆ ಮಹಾರಾಷ್ಟ್ರ ನಾವು ದಕ್ಷಿಣ ಭಾರತ ಅಂತ ಇದು ಮಾಡಲ್ಲ. ನಾವು ದಕ್ಷಿಣ ಭಾರತದಲ್ಲಿ ತೆಲಂಗಾಣ, ಆಂಧ್ರ, ಕರ್ನಾಟಕ, ಕೇರಳ, ತಮಿಳುನಾಡು ಅಂತೀವಿ. ಮಹಾರಾಷ್ಟ್ರ ಒಂದು ರೀತಿಯ ಈ ಕಡೆ ಆ ಕಡೆ ಎರಡೂ ಕಡೆ ಸೇರ್ಕೊಂಡಂಗೆ ಪ್ರಾದೇಶಿಕ ಪಕ್ಷಗಳು ಆಗ ನೋಡಿದ್ರೆ BSP, ಸಮಾಜವಾದಿ ಪಾರ್ಟಿ, JDU, RJD, JMM, ಹಾಗೆ ಶಿವಸೇನೆ, NCP ಇವೆಲ್ಲವೂ ಕೂಡ ಬರುತ್ತೆ. ದಕ್ಷಿಣ ಭಾರತವನ್ನು ಹೊರತುಪಡಿಸಿ ಪ್ರಾದೇಶಿಕ ಪಕ್ಷಗಳಲ್ಲಿ ಶಿವಸೇನೆ ಕೂಡ ಪ್ರಬಲವಾದಂಥ ಪಕ್ಷ. ಬಾಳ್ ಸಾಹೇಬ್ ಠಾಕ್ರೆ ಮುಂಬೈಲಿ ಅವರೇ, ಮಹಾರಾಷ್ಟ್ರದಲ್ಲಿ ಅವರೇ ಸ್ಟ್ರಾಂಗು. BJP ಜೊತೆ ದೀರ್ಘಕಾಲದ ಮೈತ್ರಿ ಇತ್ತು. ಆದರೆ ಕಳೆದ ವಿಧಾನಸಭೆಯಲ್ಲಿ, ಅದರ ಹಿಂದಿನ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಶಿವಸೇನೆ BJP ಮೈತ್ರಿಕೂಟ ಚುನಾವಣೆ ಫೇಸ್ ಮಾಡುತ್ತೆ. ಫಲಿತಾಂಶ ಬರುತ್ತೆ. ರಾತ್ರೋರಾತ್ರಿ ಉದ್ಧವ್ ಠಾಕ್ರೆ BJP ಕೈ ಕೊಟ್ಟು ಓಡೋಗ್ತಾರೆ, ನಾನು CM ಆಗಬೇಕು ಅಂತ. ದೀರ್ಘಕಾಲ ರಾಜಕೀಯ ಶತ್ರು ಕಾಂಗ್ರೆಸ್ ಜೊತೆ NCP ಜೊತೆ ಸೇರಿ ಮುಖ್ಯಮಂತ್ರಿ ಆಗ್ತಾರೆ ಉದ್ಧವ್ ಠಾಕ್ರೆ. ದೇವೇಂದ್ರ ಫಡ್ನವೀಸ್ ಚಾಣಕ್ಯ. BJPಯಲ್ಲಿ ಅಮಿತ್ ಶಾ ನಂತರ ಏನಾರ ಬುದ್ಧಿವಂತ ರಾಜಕಾರಣಿಗಳಿದ್ರೆ ಅದು ಅಸ್ಸಾಂನ ಹಿಮಾಂತ ಬಿಸ್ವಾ ಶರ್ಮಾ, ಮತ್ತೊಬ್ಬರು ಫಡ್ನವೀಸ್ ಉದ್ಧವ್ ಠಾಕ್ರೆ ಸರ್ಕಾರವನ್ನು ಕೆಡವಿ NCPಯನ್ನು ಒಡೆದು ಶಿವಸೇನೆಯನ್ನು ಒಡೆದು ಶಿವಸೇನೆಯಿಂದ ಶಿಂದೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಅಜಿತ್ ಪವಾರ್ ಮತ್ತು ಇವರಿಬ್ಬರು DCM ಆಗ್ತಾರೆ. ಈಗ ಮತ್ತೆ ಚುನಾವಣೆ ಆದಾಗ ದೊಡ್ಡ ಬಹುಮತದೊಂದಿಗೆ BJP, ಶಿವಸೇನೆ ಮತ್ತು NCP ಅಧಿಕಾರಕ್ಕೆ ಬರುತ್ತೆ. ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಾರೆ. ರಾಜ್ ಠಾಕ್ರೆ ಬಾಳ್ ಸಾಹೇಬ್ ಅವ್ರ ನಂತರ ಪಾರ್ಟಿಯನ್ನು ಮುನ್ನಡೆಸ್ತಾರೆ ಅನ್ಕೊಂಡಿದ್ರು. ಆದರೆ ಅವ್ರನ್ನ ಹಾಕೋ ಕಾರ್ಯಕ್ರಮ ನಡೀತು. ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಕಟ್ತಾರೆ. ರಾಜಕೀಯವಾಗಿ ರಾಜ್ ಠಾಕ್ರೆ ಸಕ್ಸಸ್ ಆಗಲ್ಲ. ದಾಯಾದಿಗಳ ಕಲಹ. ಬಾಳ್ ಸಾಹೇಬ್ ನಂತರ ರಾಜ್ ಠಾಕ್ರೆ ಆ ಶಕ್ತಿ ಇರುತ್ತೆ. ಆದರೆ ಬಾಳ್ ಸಾಹೇಬ್ ಪುತ್ರ ಉದ್ಧವ್ ಠಾಕ್ರೆಗೆ ಅವಕಾಶ ಆಗುತ್ತೆ. ಹಾಗಾಗಿ ಆದಿತ್ಯ ಠಾಕ್ರೆ ಇವ್ರದ್ದೇ ಆಗ್ತಿರುತ್ತೆ. ಆದರೆ ರಾಜ್ ಠಾಕ್ರೆ ಸಮರ್ಥ. ಹಾಗಾಗಿ ಮೂಲ ಶಿವ ಸೈನಿಕರಿಗೆ ರಾಜ್ ಠಾಕ್ರೆ ಅವಶ್ಯಕತೆ ಇರುತ್ತೆ. ಒಂದಾಗಿದ್ದಾರೆ ಈಗ ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆ. ಮಹಾರಾಷ್ಟ್ರ ಪಾಲಿಟಿಕ್ಸ್ನಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಇವರಿಬ್ಬರಿಗೆ ಅನ್ನೋ ಚರ್ಚೆ ಶುರುವಾಗಿದೆ. ಕಾರಣ ಎಷ್ಟೇ, ಬುದ್ಧಿ ಈಗಾರ ಬಂತಲ್ಲ ಅಂತ. 20 ವರ್ಷದ ವೈರತ್ವವನ್ನು ಮರೆತು ಈಗ ಒಂದಾಗಿದ್ದಾರೆ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ. ಈಗ ಯಾವ್ದು ಎಲೆಕ್ಷನ್ಗಳು, ದೊಡ್ಡ ಎಲೆಕ್ಷನ್ಗಳು ಏನಿಲ್ಲ, ಜಾದೂ ಮಾಡೋಕ್ಕಂಥದ್ದೇನಿಲ್ಲ. BJP ಆ ರೀತಿ ಶಿವಸೇನೆಯನ್ನ ಬಳಸಿಕೊಂಡು NCPಯನ್ನು ಕೂಡ ಬಳಸಿಕೊಂಡು ಹೆಮ್ಮರವಾಗಿ ಬೆಳೆದಿದೆ. ಮತ್ತೆ ಆ ಚಾರ್ಮ್ ಬರಬೇಕು ಅಂದರೆ BJP ಹೆಸರನ್ನು ಕೆಡಿಸ್ಕೋಬೇಕು. ಈಗ ಸರ್ಕಾರ BJP ಇದೆ. ಮುಂದಿನ ವಿಧಾನಸಭೆ ಚುನಾವಣೆಗೆ ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆ ಅವರೇ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯನ್ನು ಮರ್ಜ್ ಮಾಡ್ತಾರ ಶಿವಸೇನೆ ಜೊತೆ, ಅಥವಾ ಮೈತ್ರಿ ಆಗ್ತಾರ? ಇವೆಲ್ಲ ಪ್ರಶ್ನೆಗಳಿದೆ. ಸೊ ಏನಾದರೂ ಮಹಾರಾಷ್ಟ್ರ ಪಾಲಿಟಿಕ್ಸ್ನಲ್ಲಿ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಒಂದಾಗಬೇಕು ಅನ್ನೋದಿತ್ತು. ಅದಾಗಿದೆ. ಅದರ ಇಂಪ್ಯಾಕ್ಟ್ ಬಹಳಷ್ಟು ಕಳೆಗುಂದಿದ್ದಾರೆ ಶಿವಸೈನಿಕರು ಮತ್ತು ರಾಜ್ ಠಾಕ್ರೆ ಟೀಮ್. ಬಟ್ ಇವರಿಬ್ಬರ ಸಮಾಗಮ ರಾಜಕಾರಣದಲ್ಲಿ ಶಕ್ತಿ ಅಂತೂ ಬರುತ್ತೆ. ಏನು ನಷ್ಟ ಏನಿಲ್ಲ, ಲಾಭನೇ ಅದು. ಆದರೆ ಎಷ್ಟರ ಮಟ್ಟಿಗೆ ಲಾಭ ಅನ್ನೋದು ಮುಂದಿನ ವಿಧಾನಸಭೆ ಚುನಾವಣೆವರೆಗೆ ಕಾಯಬೇಕಾಗತ್ತೆ. ಇನ್ನೊಂದು ಕಡೆ NCP ಶರದ್ ಪವಾರ್ ಅವರು ವಯಸ್ಸಾಯಿತು, ಸುಪ್ರಿಯಾ ಸುಳೆ ಅವ್ರ ಮಗಳು, ಆಕೆ ಪಾರ್ಟಿಯನ್ನು ಕಟ್ಲಿಕ್ಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅಜಿತ್ ಪವಾರ್ ಕಿತ್ಕೊಂಡು ಬಂದು BJP ಜೊತೆ ಸೇರ್ಕೊಂಡಿದ್ದಾರೆ. NCP ಅಜಿತ್ ಪವಾರ್ ಬಣ. NCP ಕೂಡ 2 ಓಳ ಆಗಿದೆ, ಶಿವಸೇನೆ ಕೂಡ 2 ಓಳ ಆಗಿದೆ. BJP ಮಾತ್ರ ಸಿಂಗಲ್ ಇದೆ. ಕಾಂಗ್ರೆಸ್ ಸ್ಟ್ರಾಂಗ್, BJP ಸ್ಟ್ರಾಂಗ್ ಅಂದರೆ BJP ಸ್ಟ್ರಾಂಗ್. ಹಾಗಾಗಿ BJP ಬಹಳ ಬಲವಾಗಿರೋ ಕಾರಣ BJPಯನ್ನು ಸೋಲಿಸಬೇಕು ಅಂತಂದರೆ ಶಿವಸೇನೆಗಳು ಒಂದಾಗಬೇಕು. ಈಗ ರಾಜ್ ಠಾಕ್ರೆ ಒಂದಾಗಿರೋ ಉದ್ಧವ್ ಜೊತೆ, ನಾಳೆ ಶಿಂದೆ ಬಣ ಕೂಡ ಹೋಗಿ ಸೇರ್ಬೋದು. NCP ಎರಡಿರೋದು ಒಂದಾಗ್ಬೋದು. ಆದರೆ ಎಲ್ಲವೂ ಕೂಡ ರಾಜಕಾರಣ ಇಲ್ಲಿ ಏನು ಬೇಕಾದ್ರೂ ಸಾಧ್ಯ. ಒಟ್ಟಾರೆ BJP ವಿರುದ್ಧ ಹೋರಾಡಲಿಕ್ಕೆ ಶಿವಸೇನೆ ಮತ್ತು MNS ಒಂದಾಗಿದೆ. ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆ ಒಂದಾಗಿದ್ದಾರೆ. ಇದರ ಫಲಿತಾಂಶ ಮುಂದಿನ ಚುನಾವಣೆ ಕಾಯಬೇಕು. ಬಟ್ ಏನೇ ಆಗಲಿ, ದಾಯಾದಿಗಳ ಕಲಹ ಹೇಗೆ ಆ ಸಾಮ್ರಾಜ್ಯ, ಶಿವಸೇನೆಯ ಸಾಮ್ರಾಜ್ಯ ಕುಸಿತು ಅನ್ನೋದಕ್ಕೆ ಕಣ್ಮುಂದೆ ಸ್ಪಷ್ಟ ಉದಾಹರಣೆ ನಾವು ನೋಡ್ಬೋದು. ಬಟ್ ಒಂದಾಗಿದ್ದ ಮೇಲೆ ಅದರ ಏನು ಲಾಭ ಅನ್ನೋದು ಕೂಡ ನಾವು ಕಾಯಬೇಕಾಗತ್ತೆ. ತಮ್ಮ ಅಭಿಪ್ರಾಯ ಏನು? ಮಹಾರಾಷ್ಟ್ರ ಪಾಲಿಟಿಕ್ಸ್ ಕೂತಿರೋರಿಗೆ ಈ ಪ್ರಶ್ನೆ. ರಾಜ್ ಠಾಕ್ರೆಗೆ ಆ ಸ್ಥಾನಮಾನ ಸಿಗುತ್ತಾ? ಉದ್ಧವ್ ಠಾಕ್ರೆ ಬೆಸ್ಟಾ, ರಾಜ್ ಠಾಕ್ರೆ ಬೆಸ್ಟಾ? ತಮ್ಮ ಅಭಿಪ್ರಾಯ ಏನು? ಏನು ಕತೆ? BJPನ ಎದುರಿಸಲಿಕ್ಕೆ ಇವರಿಬ್ಬರ ಕೈಲಿ ಸಾಧ್ಯ ಆಗುತ್ತಾ? ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.